ಪ್ರಸಾದಿತ ಯಕ್ಷಗಾನ ಮಂಡಳಿ ಕಟ್ಟಿಯಂಗಡಿ ಇವರ ಕಲಾವಿದರಿಂದ ಇಲ್ಲಿಯವರೆಗೆ ಭೀಷ್ಮ ಪ್ರತಿಜ್ಞೆ ಎನ್ನುವಂಥ ಸುಂದರ ಪುಣ್ಯ ಕಥಾಭಾಗವನ್ನು ತಾವೆಲ್ಲ ನೋಡಿ ಆನಂದಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗೆ ಈ ಪ್ರಸಂಗದಲ್ಲಿ ಕನ್ನಡನ ಪಾತ್ರ ನಿರ್ವಹಿಸಿದಂಥ ಶ್ರೀ ಜಯರಾಮ್ ಶೆಟ್ಟಿ ಹಳ್ಳಾಡಿ ಅವರಿಗೆ ಸನ್ಮಾನ ಮಾಡುವುದಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಅವರನ್ನು ಸನ್ಮಾನಿಸಲಿಕ್ಕೆ ಶಾಲು ಹೊದಿಸಿ ಸನ್ಮಾನಿಸಲಿಕ್ಕೆ ಶ್ರೀ PS ಕಾರಂತ್ ಮತ್ತು ಲಲಿತಾ ಕಾರಂತ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಫಲತಾಂಬೂಲವನ್ನು ನೀಡಿ ಗೌರವಿಸಲಿಕ್ಕೆ ಶ್ರೀ ನಾಗರಾಜ್ ಶೆಟ್ಟಿ ಮತ್ತು ಶ್ರೀಮತಿ ಪ್ರಫುಲ್ಲ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹೂಗುಚ್ಛವನ್ನ ನೀಡಿ ಅವರನ್ನ ಸನ್ಮಾನಿಸಲು ಲಾರೆನ್ಸ್ ಸುವಾರಿಸ್ ಮತ್ತು ಲೆನೆಟ್ ಸುವಾರಿಸ್ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಲು ಶ್ರೀಮತಿ ದಾಕ್ಷಾಯಿಣಿ ರಾವ್ ಮತ್ತು ಶ್ರೀಮತಿ ನಿಶಾ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಗೌರವ ಧನವನ್ನು ನೀಡಿ ಪ್ರೋತ್ಸಾಹಿಸಲು ಶ್ರೀಮತಿ ಮಮತಾ ಮಲ್ಲ ಹಾಗೂ ಶ್ರೀಮತಿ ಸರಳ ಭಟ್ ಅವರು ವೇದಿಕೆಗೆ ಬರಬೇಕೆಂತ ಕೇಳಿಕೊಳ್ತೇನೆ. ಹಾಗೆ ಉಡುಗೊರೆಯನ್ನು ನೀಡಿ ಗೌರವಿಸಲು ಶ್ರೀ ರಾಜು ಶೇರೆಗ ಮತ್ತು ಶ್ರೀಮತಿ ಸುಷ್ಮಾ ಶೇರೆಗ ಅವರು ವೇದಿಕೆಗೆ ಬರಬೇಕು. ಜೊತೆಯಲ್ಲಿ ಸಭಾಗೃಹದಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಮಹಾಶಯರಾದ ಶ್ರೀ ಲಕ್ಷ್ಮೀ ವಿದ್ಯಾಪೀಠ ಸರಿಗಂ ಇದರ ನಿರ್ದೇಶಕರಾದಂತಹ ಬಸವರಾಜ್ ಪಾಟೀಲ್, ಲೋಕೇಶಪ್ಪ, ನಿವೃತ್ತ ಪ್ರಿನ್ಸಿಪಾಲ್ SRS ಕಾಲೇಜ್ ಸಿಲ್ವಾಸ, ಸದಾಶಿವ ಪೂಜಾರಿ, ರಮೇಶ್ ಪೂಜಾರಿ, ದಿವಾಕರ್ ಶೆಟ್ಟಿ, ಮಹೇಶ್ ಶೆಟ್ಟಿ, ನಿತೀಶ್ ನಾಯಕ್, ಪ್ರಕಾಶ್ ನಾಯಕ್, ಬಾಲಕೃಷ್ಣ ಶೆಟ್ಟಿ, ಪುಷ್ಪರಾಜ್ ಶೆಟ್ಟಿ, ಗಣೇಶ್ ಶೆಟ್ಟಿ, ನವೀನ್ ಶೆಟ್ಟಿ, ಅನಿಲ್ ಶೆಟ್ಟಿ, ಶ್ಯಾಮರಾಜ್ ಶೆಟ್ಟಿ ಮತ್ತು ಉಷಾ ಶೆಟ್ಟಿ, ನವೀನ್ ಚಂದ್ರ ಶೆಟ್ಟಿ, ವೆಂಕಟೇಶ್ ಪೂಜಾರಿ, ಚಂದ್ರಶೇಖರ್ ಪೂಜಾರಿ, ಗೀತಾ ಗಿರೀಶ್ ಶೆಟ್ಟಿ ಇವರೆಲ್ಲರೂ ಕೂಡಿಕೊಂಡು ವೇದಿಕೆಯ ಶೋಭೆಯನ್ನು ಹೆಚ್ಚಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ एक्राफेट संस्थೆಯ डायरेक्टर श्री मुन्ना शाह जी आपका अपना ये कार्यक्रम में आया हुआ है, उनको भी मैं स्टेज में आने के लिए आह्वान करता हूँ. मुन्ना शाह जी ने हर एक कार्यक्रम में अपना कन्नड़ संघ का कार्यक्रम में प्रोत्साहित करते रहते हैं. ये टाइम में भी हर एक टाइम में कलाकारों को उनका संस्था से गिफ्ट हमेशा देते रहते हैं. ये टाइम में भी दिया हुआ है. उनको मैं बहुत आभार व्यक्त करता हूँ. सब लोग स्टेज पे आए प्लीज. ಎಲ್ಲರೂ ವೇದಿಕೆ ಬನ್ನಿ ಸರ್, ದಯವಿಟ್ಟು ಆದಷ್ಟು ಬೇಗ. ಇನ್ನೊಂದು ಕಾರ್ಯಕ್ರಮ ಇದೆ. ದಿವಾಕರ್ ಶೆಟ್ಟಿ ದಯವಿಟ್ಟು ವೇದಿಕೆ ಬನ್ನಿ. ಕನ್ನಡದ ಪಾತ್ರವನ್ನು ನಿರ್ವಹಿಸಿ ನಗೆಯ ಬುಗ್ಗೆಯನ್ನು ಏರಿಸಿದಂತ ಹಳ್ಳಾಡಿ ಜಯರಾಮ್ ಶೆಟ್ಟಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ನಮ್ಮ ಈ ಕನ್ನಡ ಸಂಘದ ವೇದಿಕೆಯಲ್ಲಿ. ಹಳ್ಳಾಡಿ ಜಯರಾಮ್ ಶೆಟ್ಟಿ ಕುಂದಾಪುರ ತಾಲೂಕಿನ ಹಳ್ಳಾಡಿ ಅಣ್ಣಪ್ಪ ಶೆಟ್ಟಿ ಮತ್ತು ಅಕ್ಕಮ್ಮ ದಂಪತಿಗಳ ಪುತ್ರನಾಗಿ 1955ರಲ್ಲಿ ಜನಿಸಿದ ಜಯರಾಮ್ ಶೆಟ್ಟಿ ಅವರು ಬಡಗುತಿಟ್ಟು ಯಕ್ಷಗಾನದಲ್ಲಿ ಮುಂಚೂಣಿಯಲ್ಲಿರುವಂತಹ ಹಾಸ್ಯ ಕಲಾವಿದರಾಗಿದ್ದಾರೆ. ಇವರು ಕಮಲಶಿಲೆ, ಮಂದರ್ತಿ, ಪೆರಡೂರು, ಅಮೃತೇಶ್ವರಿ, ಸಾಲಿಗ್ರಾಮ ಮೇಳಗಳಲ್ಲದೆ
ತೆಂಗಿನ ಕುಂಬಳೆ ಮತ್ತು ಮೂಲಿಗೆ ಮೇಳಗಳಲ್ಲಿ ಒಟ್ಟು 55ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರಾಗಿದ್ದಾರೆ. ದಾರುಕ, ಬಾವುಕ, ಚಂದಗೋಪ, ಮಂತರೆ, ಕಂದರ, ಕೈರವ, ಕಂಚುಕಿ ಮೊದಲಾದ ಪಾತ್ರಗಳು ಯಕ್ಷ ಸೇವೆಯಲ್ಲಿ ಇವರಿಗೆ ಹೆಸರು ತಂದ ಪಾತ್ರಗಳು. ಭೀಮ, ವಲನ, ಮದನ, ಯಮ ಮೊದಲಾದ ಸಂಕೀರ್ಣ ಪಾತ್ರಗಳನ್ನು ನಿರ್ವಹಿಸಿದ ಇವರಿಗೆ ಪೇಜಾವರ ಮಠದ ರಾಮ ವಿಠಲ ಪ್ರಶಸ್ತಿ, ಕಲಾದರ್ಶಿನಿಯ ಕಾರಂತ ಪ್ರಶಸ್ತಿ, ಅರಾಟೆ ಪ್ರಶಸ್ತಿ, ಪಡುಬಿದ್ರಿ ಸುಂದರ ಶೆಟ್ಟಿ ಪ್ರಶಸ್ತಿ, ಹಾಸ್ಯರತ್ನ, ಹಾಸ್ಯ ಚಕ್ರವರ್ತಿ ಮೊದಲಾದ ಬಿರುದುಗಳು ಇವರಿಗೆ ಸಂದಿವೆ. ಜಯರಾಮ್ ಶೆಟ್ಟರು ಯಕ್ಷಗಾನದಲ್ಲಿ ತಮ್ಮ ವಿಶಿಷ್ಟ ಕುಂದಾಪುರ ಕನ್ನಡ ಭಾಷೆ ಶೈಲಿಯ ಸಹಜ ಮಾತುಗಳ ಮೂಲಕ ಕುಂದ ಕನ್ನಡಕ್ಕೆ ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಹಾಸ್ಯಕಲಾವಿದರಾಗಿದ್ದಾರೆ. ಪ್ರಸ್ತುತ ಕಟ್ಟಿಯಂಗಡಿ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿರುವ ಜಯರಾಮ್ ಶೆಟ್ಟರು ನಮ್ಮ ವಾಪಿ ಕನ್ನಡ ಸಂಘದ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ನಮಗೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ದಯವಿಟ್ಟು ಅವರು ಸನ್ಮಾನವನ್ನು ಸ್ವೀಕರಿಸಬೇಕು. ಶಾಲನ್ನು ನೀಡಿ ಗೌರವಿಸಬೇಕು. ಸಂಘದ ವಿಶ್ವಾಸರಾದ ಶ್ರೀ PS ಕಾರಂತ್ ಅವರು ಹಾಗೂ ಅಧ್ಯಕ್ಷೆ ಶ್ರೀಮತಿ ಲಲಿತಾ ಕಾರಂತ್. ಸಂಘದ ವಿಶ್ವಾಸರಾದ ಶ್ರೀ ನಾಗರಾಜ್ ಶೆಟ್ಟಿ ಮತ್ತು ಖಜಾಂಚಿ ಪ್ರಫುಲ್ಲ ಶೆಟ್ಟಿ. ಹೂಗುಚ್ಛವನ್ನ ನೀಡಿ ಗೌರವಿಸಲು ಲಾರೆನ್ಸ್ ಸುವಾರಿಸ್ ಮತ್ತು ಲೆನೆಟ್ ಸುವಾರಿಸ್. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಶ್ರೀಮತಿ ದಾಕ್ಷಾಯಿಣಿ ರಾವ್, ಶ್ರೀಮತಿ ನಿಶಾ ಶೆಟ್ಟಿ. ಗೌರವಧನವನ್ನ ನೀಡಿ ಗೌರವಿಸಲಿಕ್ಕೆ ಶ್ರೀಮತಿ ಮಮತಾ ಮಲ್ಲ ಮತ್ತು ಶ್ರೀಮತಿ ಸರಳಾ ಭಟ್ರವರು ಬರಬೇಕು. ಶ್ರೀ ಮುನ್ನಾಬಾಯಿ ಶಾ ಅವರಿಂದ ಕೊಡಲ್ಪಟ್ಟಂತಹ ಉಡುಗೊರೆ ಶ್ರೀ ರಾಜು ಶೇರೇಗರ್ ಮತ್ತು ಶ್ರೀಮತಿ ಸುಷ್ಮಾ ಶೇರೇಗರ್ ಅವರು ನೀಡಿ ಜಯರಾಮ್ ಶೆಟ್ಟರನ್ನ ಗೌರವಿಸಬೇಕು. ಸನ್ಮಾನಿಸಿ ಗೌರವಿಸಿದಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಹಳ್ಳಾಡಿ ಜಯರಾಮ್ ಶೆಟ್ಟರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ನೀಡಿ ಮುಂದಿನ ದಿನಗಳಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸನ್ನ ಮಾಡಲಿ, ಯಕ್ಷ ಸೇವೆಯನ್ನು ಅವರು ಇನ್ನಷ್ಟು ಮಾಡಲಿ, ಅವರಿಗೆ ಮಾಡುವಂತ ಅವಕಾಶವನ್ನು ದೇವರು ಒದಗಿಸಲಿ ಅಂತ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತೇನೆ.
ಕೂಡಿರುವ ಮಹನೀಯರೇ, ಮಹಿಳೆಯರೇ ಮತ್ತು ಯಕ್ಷಗಾನದ ಪ್ರಿಯರೇ, ಇವತ್ತು ಇಲ್ಲಿ ವೇದಿಕೆಯಲ್ಲಿ ಬಂದು ಹೋದಂಥ ಗಣ್ಯಾತಿ ಗಣ್ಯರೇ, ಕಾಪಿಗೆ ನಿಜವಾಗಿ ಅದು ಬಂದದ್ದು ಇದು ಪ್ರಥಮ. ನನಗೀಗ 70 ವರ್ಷ ನಡೀತಾ ಉಂಟು. ಆದರೆ ಸಂತೋಷ ಅಂತ ಹೇಳಿದ್ರೆ 60 ವರ್ಷ ನಾನು ಯಕ್ಷಗಾನದಲ್ಲೇ ಕಾಲ ಕಳೆದಿದ್ದೇನೆ. ಈ 60 ವರ್ಷ ತಿರುಗಾಟದವರು ಇಲ್ಲಿಗೆ ನಾ ಬಂದದ್ದಿಲ್ಲ, ನನ್ನನ್ನು ನೀವೆಲ್ಲ ನೋಡಿದ್ದಿರಬಹುದು. ಹಾಗಾಗಿ ಭಾರತ ಇದ್ದಂಥ ಒಬ್ಬ ಕಲಾವಿದರು ಇಲ್ಲಿಗೆ ಬಂದಿದ್ದಾರೆ ಎನ್ನುವ ಕಾರಣದಿಂದ ಗಣ್ಯಾತಿ ಗಣ್ಯರು, ಇದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಸೇರಿ ನನ್ನನ್ನು ಸನ್ಮಾನಿಸಿದ್ದೀರಿ ಅಂತಂದ್ರೆ ಇದು ನನಗೆ ಸನ್ಮಾನ ಮಾಡಿದ್ದಲ್ಲ, ಕಲಾ ದೇವತೆಯಿಂದ ನೀವು ಆರಾಧಿಸಿದ್ದೀರಿ ಅಂತ. ಮನುಷ್ಯ ಎಲ್ಲಿ ಹುಟ್ಟಿದ್ದಾನೆ ಅಂತ ಪ್ರಶ್ನೆ ಅಲ್ಲ, ಹುಟ್ಟಿದ್ದೆಲ್ಲೇ ಇರಲಿ, ಹುಟ್ಟಿ ಆತ್ಮೀಕ ಅವ ಕಾಲ ಕಳೆದದ್ದು ಅದರಲ್ಲಿ ಏನು ಮಾಡಿದ್ದಾನೆ ಎನ್ನುವುದೇ ಪ್ರಥಮ ಬಾರಿಗೆ ಹೇಳಬೇಕಾದರೆ. ಈ 60 ವರ್ಷದ ಪ್ರಾಯದಲ್ಲಿ, 70 ವರ್ಷ ಪ್ರಾಯದಲ್ಲಿ 60 ವರ್ಷ ತಿರುಗಾಟ ಮಾಡಿ ನಿಜವಾಗಿ ಅದು ಹುಲಿಯಾದ ಕಾಳ ಎನ್ನುವಂಥ ಒಂದು ಕ್ಯಾಸೆಟ್ ಮನೆಗೂ ತಲುಪಿ ಇವತ್ತು ಅದನ್ನು ಕೇಳ್ತಾ ಇದ್ದಾರೆ ಅಂತಾದರೆ ಇದು ದೇವರು ಕೊಟ್ಟ ವರ ನಮಗೆ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯಿತು ನಮಗೆ. ಯಾಕಂತ ಹೇಳಿದ್ರೆ ಕಳೆದ ವರ್ಷ 10 ವರ್ಷ 7 ವರ್ಷ ನನಗೆ ತಿರುಗಾಟ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಕಾಲು ಗಂಟು ನೋವಾದ್ರಿಂದ ನಿಮ್ಮನ್ನೆಲ್ಲ ನೋಡ್ತೇನೆ ಅಥವಾ ಇನ್ನೂ ಯಕ್ಷಗಾನಕ್ಕೆ ಬರ್ತೇನೆ ಎನ್ನುವ ಆಸೆ ನನಗಿರಲಿಲ್ಲ. 2 ಕಾಲ ಆಪರೇಷನ್ ಆದ ಬಳಿಕ ಮತ್ತೆ ಪುನಃ ನಿಮ್ಮನ್ನು ನೋಡುವುದಕ್ಕೆ ನನಗೆ ಆ ಮಹಾಗಣಪತಿ ಭಾಗ್ಯ ಪಟ್ಟಿದ್ದಾನೆ ಅಂತಾದರೆ ನಿಜವಾಗಿ ಆದರೂ ಯಕ್ಷಗಾನ ಕಲೆಗೆ ನಾನು ಯಾವತ್ತೂ ಮಾಡಲಿಲ್ಲ. ಇನ್ನು ನನ್ನ ಒಂದು ಆಸೆ ಉಂಟು, ಎಲ್ಲಿವರೆಗೆ ನಾನು ಬದುಕ್ತೇನೆ ಅಲ್ಲಿವರೆಗೆ ಈ ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತಿದ್ದೇನೆ. ಈ ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತಾದರೆ ನಿಮ್ಮೆಲ್ಲರ ಹಾರೈಕೆ, ದೇವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಬಂದಂತ ನಿಮ್ಮೆಲ್ಲವರಿಗೂ, ಇಂದು ಆಟವಾಡಿಸಿದವರಿಗೂ, ಸನ್ಮಾನ ಮಾಡಿದವರಿಗೂ, ಇದರಲ್ಲಿ ಎಲ್ಲವರು ಒಂದಾದವರಿಗೆ ನಮ್ಮ ಮಹಾಗಣಪತಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು, ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಕನ್ನಡ आज का दिन जो 18 का 18 कलाकार को एक्ट्रा का तरफ से उपहार है, वो एक दिन को अभी दिया, बाकी सब तो कलाकार को अभी हम लोग सत्कार करने वाला है। एक्ट्रा का तरफ से जो उपहार आया वो दे देंगे। ಎಲ್ಲರಿಗೂ ನಮಸ್ಕಾರ. ಕಲಾ ದೇವತೆಯ ಪೂಜೆ ಮಾಡೋದು ಖಂಡಿತ ಉತ್ತಮ. ಈಗ ನೋಡಿ, ನಮಗೆ ಒಳ್ಳೆ ರೀತಿಯಲ್ಲಿ ಭೀಷ್ಮ ಪ್ರತಿಜ್ಞೆ ನಮ್ಮ ಜೀವನದಲ್ಲಿ ಕೂಡ, ನಮ್ಮ ಜೀವನದಲ್ಲಿ ಒಂದು ದಿನದ ಜನನ, 2ನೇ ದಿವಸದ ಜೀವನ, 3ನೇ ದಿವಸದ ಮರಣ, ಆ 1 ಮತ್ತು 3ರ ನಡುವಿನ ಇದ್ದಲ್ಲಿ ಭೀಷ್ಮ ಪ್ರತಿಜ್ಞೆ ನಮ್ಮ ಜೀವನದಲ್ಲಿ ಬೇಕು. ಅದಕ್ಕಾಗಿ ಭೀಷ್ಮ ಪ್ರತಿಜ್ಞೆ ಎಂಬ ಪೌರಾಣಿಕ ಪ್ರಸಂಗ ಮಾಡಿ ತೋರಿಸಿದ ಕಲಾವಿದರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ. ಏನೇ ಇರಲಿ, ಈ ವೇದಿಕೆ ನಮಗೆ ಹೊಸ್ತಲ್ಲ, ನಿಮ್ಮ ಮುಖ ಕೂಡ ನಮಗೆ ಹೊಸ್ತಲ್ಲ. ಒಂದು ಸಣ್ಣ ನಮ್ಮೊಂದು ಪ್ರಶ್ನೆ, ಅದೇ ಹರಿಯುವ ನೀರು ತಿರುಗುವ ಸಮಯ ಯಾರನ್ನು ಕಾಯುವುದಿಲ್ಲ, ಇನ್ನು ಕಾಯುವುದಿಲ್ಲ. ಅದಕ್ಕಾಗಿ ಸಮಯದ ಪ್ರಜ್ಞೆ ಯಾವ ವ್ಯಕ್ತಿ ಉಂಟ ಅವ ಖಂಡಿತ ಜೀವನವನ್ನು ಅನುಭವಿಸ್ತಾನೆ. ಕಾರಣ ಹೇಳಿದಾಗೆ ನಾನು ಭಾಷಣ ಮಾಡುವುದಿಲ್ಲ, ಯಾಕಂದ್ರೆ ನನಗೆ ಇದರ ಭಾಷಣ ಜಾಸ್ತಿ. ಏನೇ ಇರಲಿ, ಕಲಾ ದೇವತೆಯನ್ನು ಪೂಜಿಸುವುದು ಉತ್ತಮ ಧರ್ಮ. ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ,
ವಾಹನಗಳಲ್ಲಿ ಓಡಾಡುವ ಕಾಲದಲ್ಲಿ ಕಲಾ ದೇವತೆ ಪೂಜೆ ಮಾಡುವ ಅಭ್ಯಾಸವು ಕಡಿಮೆ. ಅದನ್ನು ನಾವು ಯೋಚನೆ ಮಾಡಿಕೊಂಡು ಇದೇ ಬರುವ ತಾರೀಕು ಅಕ್ಟೋಬರ್ 7 ಸಂಜೆ 6 ಗಂಟೆಗೆ ಸಿಲ್ವಾಸದಲ್ಲಿ ತುಳುನಾಡ ಸಿರಿ ವಾಪಿ ಕನ್ನಡ ಸಂಘ ಸಿಲ್ವಾಸ ಹಾಗೂ ಕನ್ನಡ ಸಂಘ ವಾಪಿ ಈ 3 ಸಾಮಾಜಿಕ ಸಂಸ್ಥೆಗಳು ಒಟ್ಟಾಗಿ ಕನ್ನಡದ ತುಳು ರಾಘು ಮಾಸ್ಟ್ರು ಎಂಬ ಸಾಮಾಜಿಕ ನಾಟಕವನ್ನು ಆಯೋಜಿಸಲಿದ್ದಾರೆ. ಸಂಜೆ 6 ಗಂಟೆಗೆ ಕಲಾಭಿಮಾನಿಗಳಲ್ಲಿ ವಿನಂತಿ, ತನು ಮನ ಧನದಿಂದ ಸಹಾಯ ಮಾಡಿ ಕಲೆಗೆ ಪ್ರೋತ್ಸಾಹ ನೀಡಿ ಹಾಗೆ ಈ ಕಾರ್ಯಕ್ರಮ ಚಂದ ಕಾಣಿಸಿಕೊಡಬೇಕಾಗಿ ಚೈತನ್ಯ ಕಲಾವಿದರ ಬೈಲೂರು ಪರವಾಗಿ ಪ್ರಸನ್ನ ಶೆಟ್ಟಿ ಹಾಗೂ ಸಿಲ್ವಾಸರ ಪರವಾಗಿ ನಮ್ಮ ಮಹೇಶ್ ಅಣ್ಣ ಇದರಲ್ಲಿ ನೇತೃತ್ವ ವಹಿಸಿದ್ದಾರೆ. ಎಲ್ಲರಿಗೂ ಮಗದೊಮ್ಮೆ ವಿನಂತಿ, ನಮ್ರ ಧನ್ಯವಾದಗಳು. ವಾಪಿ ಕನ್ನಡದಲ್ಲಿ ಇನ್ನೂ ಒಂದು ಸಂದರ್ಭ ಮಾಡಿಕೊಟ್ಟ ವಾಪಿ ಕನ್ನಡ ಕಾರ್ಯಕರ್ತರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಕಾರಣ ಹೆಚ್ಚಾಗಿ ಕಮ್ಮಿ ಆಯ್ತಾ ಹೆಚ್ಚಿನ ತಪ್ಪಲ್ಲ, ಬುದ್ಧಿಯ ತಪ್ಪದು ಬಾಲಕೃಷ್ಣ ಅದು ಇನ್ನೂ 10-20 ವರ್ಷ 30 ವರ್ಷ ಬದುಕಿದ್ದು ಬಹಳವೇ ಆಗಿರ್ತದೆ. ಈಗ हम अभी हमारा मुन्ना साहब को इतना खुश हुआ ये कला प्रदर्शन देख के, हम लोग जो आयोजन किया, सम्मान का आयोजन करके किया, इनको देख के इतना खुश हुआ. अभी ये एक्सपेक्टेड नहीं था इनको, इसलिए वो कैश लेके नहीं आया. सभी 18 कलाकार को उनका तरफ से 1100 रुपये का सत्कार है. अभी ये नहीं पाता है, अभी कलाकार जैसे जाने का पहले देने का वादा हम लोग का है, कन्नड़ संघ का है. अभी इन्होंने अनाउंस किया, बताया, तो मुझे अनाउंस करने का धर्म है. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಟ್ರ್ಯಾಕ್ಟರ್ ಕಂಪನಿ ಮಾಲೀಕರಾದ ಶ್ರೀ ಮುನ್ನಾಬಾಯಿ ಶಾ ಅವರು ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದರಿಗೆ ತಮ್ಮ ಕಂಪನಿಯ ಉತ್ಪನ್ನವನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅವರಿಗೆ ಸಂಘ ಮತ್ತು ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಲಾವಿದರು ಒಬ್ಬೊಬ್ಬರಾಗಿ ಬಂದು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಿಂದ ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಮೊದಲಾಗಿ ಶ್ರೀ ಆನಂದ್ ಅಂಕೋಲ ಭಾಗವತರು ಶ್ರೀ ವಿನಯ್ ಕುಮಾರ್ ಅವರು ಉಡುಗೊರೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಆನಂದ್ ಅಂಕೋಲ ದಯವಿಟ್ಟು ವೇದಿಕೆ ಬನ್ನಿ ಸರ್, ಆದಷ್ಟು ಬೇಗ. ಇನ್ನೊಂದು ಪ್ರಸಂಗ ಆಗಬೇಕಾಗಿದೆ, ದಯವಿಟ್ಟು. ಜಿ.ಕೆ. ಹೆಗಡೆ, ವಿಶ್ವನಾಥ್ ಭಂಡಾರಿ, ಚಂದ್ರಶೇಖರ್ ಭಟ್, ಚಂದ್ರಶೇಖರ್ ಗೋಸಿ, ಶ್ರೀ ಶಿವಾನಂದ ಗುಲ್ವಾಡಿ, ಶ್ರೀ ಪರಮೇಶ್ವರ ಗಣಮಗಿ, ಶ್ರೀ ನರಸಿಂಹ ಗಾಂವ್ಕರ್, ಶ್ರೀ ವಿದ್ಯಾಧರ ಭಟ್, ಶ್ರೀ ನಾಗರಾಜ ಆಲೂರು, ಶ್ರೀ ರವಿ ಕುಲಕರ್ಣಿ, ಶ್ರೀ ಮಾರುತಿ ನಾಯಕ್, ಶ್ರೀ ಪರಮೇಶ್ವರ ಪಾಟೀಲ್, ಶ್ರೀ ರತೀಶ್ ಶೆಟ್ಟಿ, ಶ್ರೀ ಹರ್ಷವರ್ಧನ ಭಟ್, ಶ್ರೀ ವೀರೇಂದ್ರ ಅಂಕೋಲ, ಚೇತನ್ ಗೌಡ, ದರ್ಶನ್ ನಾಯಕ್ ಬಾಸೋಳಿ, ಶ್ರೀ ಸೋಮಲಿಂಗ ದಿಂಡೋರೆ, ಶ್ರೀ ಶ್ರೀಕಾಂತ್ ರಟ್ಟಾಡಿ, ಶ್ರೀಮತಿ ಸವಿತಾ ಹೆಗಡೆ, ಶರತ್ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಿದವರು, ಕರುಣಾ ಪಿಳ್ಳೆಯವರು ಬರಬೇಕು, ಶೇಖರ್ ಪೂಜಾರಿ, ವಾಣಿ ಭಟ್, ಗೌತಮ್, ಶ್ರೀಮತಿ ಶಾಲಿನಿ ಶೆಟ್ಟಿ, ಸುಜಾತ್ ಕಾರ್ಗೆ, ಶ್ರೀ ರಶ್ಮಿ ಭಟ್, ಹಾಗೆ ಸ್ಪರ್ಶಾ ಶೆಟ್ಟಿ ಮತ್ತು ತನಿಷ್ಕಾ ಭಟ್ ಸ್ಪರ್ಶಾ ಶೆಟ್ಟಿ ಮತ್ತು ತನಿಷ್ಕಾ ಭಟ್ ಇವರನ್ನ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಕಾಂತ್ ಅವರು ಗೌರವಿಸಬೇಕು ನಮ್ಮ ಮಕ್ಕಳನ್ನು. ವಿನಯ್ ಕುಮಾರ್,
विश्वनाथ भंडारी, चंद्रशेखर गोसी, परमेश्वर बड़मगी, विद्याधर भट, रवि कुलकर्णी, परमेश्वर पाटील, हर्षवर्धन भट, चेतन गौड़ा, सोमलिंग दिजोरे, सविता हेगड़े, करुणा पिंगले, वाणी भट, शालिनी शेट्टी, रश्मि भट ದಯವಿಟ್ಟು ವೇದಿಕೆ ಮೇಲೆ ಆದಷ್ಟು ಬೇಗ ಇನ್ನೊಂದು ಪ್ರಸಂಗ ಕಾರ್ಯಕ್ರಮ ನಡೆಯುತ್ತಿದೆ. ಮೇಳದ ಯಜಮಾನರಾದಂಥ ರಜೀಶ್ ಶೆಟ್ಟಿ ಅವರು ಇಲ್ಲಿ ಬನ್ನಿ ಸ್ಪರ್ಶ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಹಾಗೆ ಇಂದಿನ ಯಕ್ಷಗಾನ ಕಾರ್ಯಕ್ರಮ ಮತ್ತು ಕಲೆ ಸಂಸ್ಕೃತಿ ಮತ್ತು ಕಲಾವಿದರ ಬಗ್ಗೆ ಆಗಮಿಸಿರುವ ಎಲ್ಲ ಯಕ್ಷಗಾನ ಕಲಾಬಂಧುಗಳೇ ಹಾಗೂ ಭಕ್ತಾಭಿಮಾನಿಗಳೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕುಂದಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರ ಹಟ್ಟಿಯಂಗಳಿ ಶ್ರೀ ಸಿದ್ಧಿವಿನಾಯಕನ ಕ್ಷೇತ್ರ, ಅದರಲ್ಲೂ ಪ್ರಸಾದ ಗಣಪತಿ ಎಂಬ ಖ್ಯಾತಿಯನ್ನು ಪಡೆದ ಗಣಪತಿ. ಬಹುಶಃ ಉತ್ತರ ಕರ್ನಾಟಕ ಮುಂಬೈ ಪ್ರವಾಸವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಮೇಳ, ದೇವಸ್ಥಾನದ ಉತ್ಸವೋನ್ನತಿಯೊಂದಿಗೆ ಪ್ರವಾಸಕ್ಕೆ ಬರುವ ಏಕೈಕ ಮೇಳ ಬಡಗುತಿಟ್ಟಿನಲ್ಲಿ ಹಟ್ಟಿಯಂಗಡಿ ಮೇಳ. ಮೇಳವನ್ನು ಕರೆಸಿ, ದೇವರನ್ನು ಕರೆಸಿ, ಪೂಜಾ ವಿಧಿ ವಿಧಾನಗಳೊಂದಿಗೆ ಕಲಾವಿದರನ್ನು ಯಥೋಚಿತ ಗೌರವದ ಭಾವನೆಯೊಂದಿಗೆ ಬರಮಾಡಿಕೊಂಡಿದ್ದೀವಿ. ಪ್ರತಿ ವರ್ಷವೂ ಸಹ ನಮ್ಮ ಮೇಳ ಇಲ್ಲಿ ಬರುವ ಹಾಗಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಿರಂತರವಾಗಿ ನಮ್ಮ ಮೇಳದ ಮೇಲೆ ಇರಲಿ ಅಂತ ಆಶಿಸ್ತೇವೆ. ಮುಂದಿನ ವರ್ಷವೂ ಸಹ ನಾವು ಕೇಳಿಕೊಳ್ಳುವುದು, ಈ ಭಾಗಕ್ಕೆ ಬಂದಾಗ 2-3 ಆಟ ಆಡುವ ಆದರೆ ನಮಗೆ ಇನ್ನಷ್ಟು ಸಂಭ್ರಮ, ನಾವು ಅದನ್ನು ಸಂಭ್ರಮದಲ್ಲೇ ಆಚರಿಸಿಕೊಳ್ತೇವೆ. ಬಹಳ ಖುಷಿ ನಮಗೆ ಇಲ್ಲಿ ಬರುವುದು ಅಂತಂದರೆ. ಹಾಗಾಗಿ ರಾಜೇಶ್ ಶೆಟ್ಟರಿಗೆ, ನಿಶಾ ಮೇಡಮ್ ಇರ್ಬೋದು, ನಮ್ಮ ತಾಲೂಕು ನಮ್ಮ ಮೇಲೆ ಬಹಳ ಅಭಿಮಾನ, ತಪ್ಪಾದರೂ ಸಹ ಬೈಯುವವರು, ಹೀಗೆ ಸರಿ ಇಲ್ಲ ಅಂತ ಹೇಳುವುದು, ಇದು ಬಹಳಷ್ಟು ಖುಷಿ ಕೊಡ್ತದೆ. ಕಲಾವಿದರಿಗೆ ಈ ಥರದ ವಿಮರ್ಶೆ ಎಲ್ಲೂ ಇಲ್ಲ. ಈಗ ನಮ್ಮ ಕರಾವಳಿಯಲ್ಲಂತೂ ವಿಮರ್ಶೆ ಮುಗ್ದೇ ಹೋಗಿದೆ. ನೋಡ್ತಾರೆ, ತಪ್ಪಿದ್ರು ಒಪ್ಕೊಂಡು ನೇರ ಹೋಗ್ಬಿಡ್ತಾರೆ, ಮತ್ತು ಅದನ್ನು ಮಾತಾಡುವುದಿಲ್ಲ. ಸರಿ ಇದ್ರೆ ಒಂದು ಸ್ವಲ್ಪ ಹೊಗಳ್ತಾರೆ ಅಷ್ಟೇ ಬಿಟ್ಟು. ಆದರೆ ಕೆಲವು ಭಾಗದಲ್ಲಿ ಇದೆ, ಒಂದು ವ್ಯವಸ್ಥೆ ಜಾಗೃತಾವಸ್ಥೆಯಲ್ಲಿ ಇರಬೇಕು ಅಂತಾದರೆ, ಸೃಜನಶೀಲವಾಗಿ ಇರಬೇಕು ಅಂತಾದರೆ ಅದಕ್ಕೆ ನೇರವಾಗಿ ವಿಮರ್ಶಿಸಬೇಕು. ಅದಿದ್ದಾಗ ಸೃಜನಶೀಲತೆ ಅನ್ನೋದು ಕೊರತೆ ಆಗುವುದಿಲ್ಲ ಅಂತ ನಮ್ಮ ಭಾವನೆ. ಹಾಗೆ ನಮ್ಮನ್ನು ಕರೆಸಿ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವ ಪ್ರತಿಯೊಬ್ಬರಿಗೂ ನಾವು ನಂಬಿರುವ ಸಿದ್ಧಿವಿನಾಯಕ ಒಳಿತನ್ನು ಮಾಡಲಿ, ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಎಲ್ಲರಿಗೂ ಸಿರಿ ಸಂಪತ್ತು ಇನ್ನಷ್ಟು ಒದಗಿಕೊಳ್ಳುವ ಹಾಗೆ ದೇವರು ಆಶೀರ್ವದಿಸಲಿ ಅಂತ ಆಶಿಸ್ತೇವೆ. ಈ ಭಾಗದವರೆಲ್ಲ ಇನ್ನಷ್ಟು ಶ್ರೀಮಂತ ಆಗ್ತಾ ಹೋದರೆ ಹಾಗೆ ಯಕ್ಷಗಾನ ಪ್ರದರ್ಶನ ನಿರಂತರವಾಗಿ ಆಗಲಿ, ನಮ್ಮ ಮೇಳಗಳಿಗೆ ನಿರಂತರವಾಗಿ ಬರುವ ಹಾಗಾಗಲಿ. ಮತ್ತೊಮ್ಮೆ ಮೊದಲೊಮ್ಮೆ ಬಂದಾಗ ಇದೇ ರೀತಿ ಮತ್ತು ಇನ್ನು ಹೆಚ್ಚಿನ ಪ್ರೋತ್ಸಾಹದೊಂದಿಗೆ ನಮ್ಮನ್ನು ಬರಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ, ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಣ್ಣ ಒಂದು ಸ್ಮರಣಿಕೆಯನ್ನು ಮೇಳದ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ ಸಾಂಕೇತಿಕವಾಗಿ ಒಂದು ಸಣ್ಣ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ನೀವು ನಮಗೆ ಊಟ ಕೊಟ್ಟಿದ್ದೀರಿ, ಎಲ್ಲ ರೀತಿಯ ಅವಕಾಶವನ್ನು ಕೊಟ್ಟಿದ್ದೀರಿ. ನಾವು ಕೂಡ ಇದು ಒಂದೇ ಸಣ್ಣದು ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು, ಮನದುಂಬಿ ಆಶೀರ್ವದಿಸಬೇಕು ಅಂತ ಕೇಳಿಕೊಂಡ ಮತ್ತೊಮ್ಮೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಕಾರಣೀಕರ್ತರಾಗಿದ್ದೀರಿ, ಇಡೀ ವಾಪಸ್ ನಮ್ಮ ಸಂಘ ಇನ್ನಷ್ಟು ಸಮೃದ್ಧಿಯಾಗಿ ಬೆಳೆಯಲಿ ಎಂಬ ಆಶಯದೊಂದಿಗೆ ನಮಸ್ಕಾರ. ಯಕ್ಷಗಾನ
ಮೇಳದ ಯಜಮಾನರಾದ ಶ್ರೀ ರಂಜಿತ್ ಶೆಟ್ಟಿ ಅವರ ಮಾತುಗಳಿಗೆ ತಲೆಬಾಗುತ್ತಾ